ಗೈಸ್, ಈಗ ಟ್ರೆಂಡಿಂಗ್ ಅಲ್ಲಿ ಇರ್ತಕ್ಕಂಥ ಕನಕ್ಪುರ್ ಶ್ರೀನಿವಾಸ್ ಇವರು ಇವಾಗ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿ ಇದ್ದಾರೆ. ಧ್ರುವ ಸರ್ಜಾ ಅವರು, ಹಾಗೆ ಪ್ರೇಮ್ ಅವರು, ಅಪ್ಪು ಅವರು, ದರ್ಶನ್ ಅವರು, ಹಾಗೆ ಧ್ರುವ ಸರ್ಜಾ, ಆಮೇಲೆ ಮತ್ತೆ ಯಾರಿದ್ದಾರೆ, ಸಾಕಷ್ಟು ಜನ ಹೀಗೆ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥ ಆಲ್ಮೋಸ್ಟ್ ಟಾಪ್ ಮೋಸ್ಟ್ ಅಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಹೋಲ್ಸೇಲ್ ಆಗಿ ಟ್ರೋಲ್ ಮಾಡಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಒಂದೇ ವೇದಿಕೆಯಲ್ಲಿ ನಿಂತ್ಕೊಂಡು ನಿನ್ನೆ ಮೊನ್ನೆವರೆಗೂ ಕೂಡ ಕನಕ್ಪುರ್ ಶ್ರೀನಿವಾಸ್ ಅಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ, ಆಲ್ಮೋಸ್ಟ್ ನನಗೆ ಕೂಡ ಗೊತ್ತಿರಲಿಲ್ಲ. ಸೊ ಇವರೊಬ್ಬರು ಪ್ರೊಡ್ಯೂಸರ್ ಅಂತ ತೋರಿಸ್ಕೊಳ್ಳೋದ್ರ ಜೊತೆಗೆ ಎಷ್ಟು ವರ್ಷದ ಪ್ರೊಡ್ಯೂಸರು, ಯಾರ್ಯಾರಿಗೆಲ್ಲ ಪ್ರೊಡ್ಯೂಸ್ ಮಾಡಿದ್ದಾರೆ, ಯಾರ್ಯಾರ ಜೊತೆ ಎಲ್ಲ ಫ್ರೆಂಡ್ಶಿಪ್ ಇದೆ, ಯಾರ್ಯಾರ ಜೊತೆ ಎಲ್ಲ ದುಡ್ಡು ಇಸ್ಕೊಂಡಿದ್ದಾರೆ, ಯಾರ್ಯಾರಿಗೆಲ್ಲ ದುಡ್ಡು ಕೊಟ್ಟಿದ್ದಾರೆ, ಈ ಥರದ ಒಂದಷ್ಟು ಮ್ಯಾಟ್ರ್ಗಳನ್ನ ಒಂದೇ ಸ್ಟೇಜಲ್ಲಿ ಹೇಳ್ಕೊಳ್ಳೋದ್ರ ಮೂಲಕ, ಇವ್ರ ಕಷ್ಟನ ಹೇಳ್ಕೊಳ್ಳೋದ್ರ ಮೂಲಕ ಜಸ್ಟ್ ಲಾಸ್ಟ್ 2 ಡೇಸಲ್ಲೇ ಇಂಡಿಯಾ ಫುಲ್ಲು ಫೇಮಸ್ ಆಗಿಬಿಟ್ಟಿದ್ದಾರೆ. ಸೊ ಹಾಗಾದ್ರೆ ಈ ವ್ಯಕ್ತಿ ಮಾತಾಡಿರ್ತಕ್ಕಂಥ ಮಾತುಗಳೇನು, ಸರಿನಾ ತಪ್ಪಾ, ಅಥವಾ ನಿಜವಾಗ್ಲೂ ಮಾತಾಡಿದ್ರ, ಯಾರಾದರೂ ಇಂಟೆನ್ಷನಲ್ಲಿ ಮಾತಾಡಬೇಕು ಅಂತ ಏನಾದರೂ ಇವ್ರಿಗೆ ಹಚ್ಕೊಟ್ರ, ಈ ಒಂದಷ್ಟು ಮಾತುಕತೆಗಳ ಬಗ್ಗೆ ನಾನೊಂದು ಡಿಸ್ಕಷನ್ ಮಾಡಿ ಈ ಒಂದು ವಿಡಿಯೋ ಬಗ್ಗೆ ಮಾಡಲೇಬೇಕು, ಇದಕ್ಕೊಂದು ಕ್ಲಾರಿಟಿ ಕೊಡಲೇಬೇಕು ಅಂತ ಒಂದಷ್ಟು ಇನ್ಫಾರ್ಮೇಷನ್ಸ್ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಬಂದಿದೆ. ಓಕೆ, ಕನಕ್ಪುರ್ ಶ್ರೀನಿವಾಸ್ ಯಾರಂತ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಜಸ್ಟ್ ಇವಾಗ ಹೋಗಿ ಕನಕ್ಪುರ್ ಶ್ರೀನಿವಾಸ್ ಇಶ್ಯೂ ಅಂತಂದೇಳಿ ಜಸ್ಟ್ ಯೂಟ್ಯೂಬಲ್ಲೋ ಅಥವಾ ಇನ್ಸ್ಟಾಗ್ರಾಮ್ಗಳಲ್ಲೋ ಸ್ವಲ್ಪ ಸರ್ಚ್ ಮಾಡಿ ಗೊತ್ತಾಗುತ್ತೆ. ಹೋಲ್ಸೇಲ್ ಆಗಿ ಎಲ್ರಿಗೂ ಕೂಡ ನೆಕ್ಸ್ಟ್ ಲೆವೆಲಲ್ಲಿ. ಸೊ ಹಾಗಾಗಿ ಮೊದಲನೇದಾಗಿ ಧ್ರುವ ಸರ್ಜಾ ಅವ್ರಿಗೆ ಅವಮಾನ ಮಾಡಿದ್ದಾರೆ. ಆಂಜನೇಯನ್ ಥರ ಇದ್ದಾನೆ, 120 ಕೋಟಿ ಹಾಕಿಲ್ಲ, ಇವನಿಗೆ 120 ಕೋಟಿ ಹಾಕ್ಬೇಕಂತೆ, 100 ಕೋಟಿ ಹಾಕ್ಬೇಕಂತೆ. ಸೊ ಇವನಿಗೆ ಹಾಕಿದಂಥ ದುಡ್ಡನ್ನ ವಾಪಸ್ ತೆಗಿಯೋಕ್ಕಾಗತ್ತಾ, ಏನದು ಇವ್ರಿಗೆಲ್ಲ ನಾವು ಇನ್ವೆಸ್ಟ್ ಮಾಡಿದ್ದೀವಿ, ಹಿಂದೆ ಬಂದಂಥ 2ನೇ ಸಿನಿಮಾ ಏನಿತ್ತು ಆ ಒಂದು ಸಿನಿಮಾ ಬೌದ್ಧೂರ್ ಸಿನಿಮಾಗೂ ಕೂಡ ನಾವೇ ಇನ್ವೆಸ್ಟ್ ಮಾಡಿದ್ವಿ. ಅದು ಯಾರೋ ಕೂಡ ಇನ್ವೆಸ್ಟ್ ಮಾಡಿ ಅರ್ಧಕ್ಕೆ ಸ್ಟಾಪ್ ಆಗೋಗಿತ್ತು. ಆ ಟೈಮಲ್ಲಿ ನಾವು ಅದನ್ನ ಟೇಕ್ ಓವರ್ ಮಾಡಿ, ಇವರೆಲ್ಲ ಬಂದು ಕಾಲಿಟ್ಟು ಕೇಳ್ಕೊಂಡಿದ್ದಕ್ಕೆ ಅದನ್ನು ಟೇಕ್ ಓವರ್ ಮಾಡಿಕೊಂಡು ಆ ಒಂದು ಸಿನಿಮಾನ ಆಲ್ಮೋಸ್ಟ್ ರಿಲೀಸ್ ಅಂತಕ್ಕೆ ಬರೋ ರೀತಿ ನಾವು ಅದಕ್ಕೆ ಕೈ ಹಿಡಿದು ಅವ್ರ ಜೊತೆ ನಿಂತ್ಕೊಂಡ್ವಿ. ಆ ನಿಯತ್ತಿಲ್ಲ ಅವ್ರಿಗೆ ಇವಾಗ ಅಂತಂದೇಳಿ. ಸೊ ಮೇಜರ್ ಪ್ರಾಬ್ಲಮ್ ಏನು ಗೊತ್ತಾ ಇವ್ರದ್ದು, ನಾನು ಸ್ವಲ್ಪ ರಿಸರ್ಚ್ ಮಾಡಿದಾಗ ಗೊತ್ತಾಗಿದ್ದೇನಪ್ಪ ಅಂತಂದರೆ, ಇವರು ಯಾರ್ಯಾರ ಜೊತೆ ಎಲ್ಲ ಕೆಲಸ ಮಾಡಿದ್ದಾರೆ ಅಲ್ಲಿ ಒಂದಷ್ಟು ದುಡ್ಡುಗಳು ಬ್ಯಾಲೆನ್ಸ್ ಇದೆ. ಹಾಗೆ AP ಅರ್ಜುನ್ ಅವರಾಗಿರ್ಬೋದು, ಪ್ರೇಮ್ ಅವರಾಗಿರ್ಬೋದು, ಇವ್ರುಗಳ ಜೊತೆ ಒಂದಷ್ಟು ಕೆಲಸ ಮಾಡೋದಕ್ಕೆ ಅವಕಾಶ, ಒಂದಷ್ಟು ದುಡ್ಡುಗಳನ್ನ ಅಡ್ವಾನ್ಸ್ ಕೊಟ್ಟಿದ್ದಾರೆ. ನೋಡಿ, ನೀವು ನೆಕ್ಸ್ಟ್ ನಮಗೆ ಈ ಥರ ಹೀರೋಗೆ ಒಂದು ಸಿನಿಮಾ ಮಾಡ್ಕೊಡ್ಬೇಕು, ಈ ಥರ ಹೀರೋಗೆ ನಮ್ಗೆ ಸಿನಿಮಾ ಮಾಡ್ಕೊಡ್ಬೇಕು, ಅದು ಯಾರಾದರೂ ಆಗಿರ್ಬೋದು, ದರ್ಶನ್ ಆಗಿರ್ಬೋದು, ಅವರ ಒಂದು ಕಾಲ್ ಶೀಟಲ್ಲಿ ಇದ್ದಂಥವ್ರು, ಅವ್ರ ಡೇಟ್ಸ್ ಯಾರ್ದು ಇಟ್ಕೊಂಡಿದ್ರು ಆ ಹೀರೋದು. ಸೊ ಇವ್ರಿಗೆ ಸಿನಿಮಾ ಮಾಡ್ಕೊಡ್ಬೇಕು ಅಂತ, ಓಕೆ ನಾವು ಸಿನಿಮಾ ಮಾಡ್ಕೊಡ್ತೀವಿ ಅಂತಂದೇಳಿ AP ಅರ್ಜುನ್ ಅವರಾಗಿರ್ಬೋದು, ಪ್ರೇಮ್ ಅವರಾಗಿರ್ಬೋದು, ಇವರೆಲ್ಲ ಕೂಡ ದುಡ್ಡಿಸ್ಕೊಂಡಿದ್ದಾರಂತೆ. ಸೊ ದುಡ್ಡಿಸ್ಕೊಂಡು ಮಾಡೋಣ ಅಂತ ತಳ್ಕೊಂಡು ಬಂದಿದ್ದಾರೆ. ಸೊ ಈಗ ಸದ್ಯದ ಪರಿಸ್ಥಿತಿ ಏನಪ್ಪ ಅಂತಂದರೆ, ಇವರ ಪರಿಸ್ಥಿತಿ ನೆಟ್ಗಿಲ್ಲ. ಈ ಹಿಂದೆ ಎಷ್ಟೋ ವರ್ಷಗಳ ಕಾಲ ಪ್ರೊಡ್ಯೂಸರ್ ಆಗಿ ಎಷ್ಟೋ ಸಿನಿಮಾಗಳಿಗೆ ಇನ್ವೆಸ್ಟ್ ಮಾಡಿದಂಥ ಈ ವ್ಯಕ್ತಿ ಈಗ ಸ್ವಲ್ಪ ಬರ್ಬಾದ್ ಆಗಿದ್ದಾರೆ. ಸೊ ಹಾಗಾಗಿ ಆ ಅಡ್ವಾನ್ಸ್ಗಳನ್ನ ಏನೇನು ಯಾರ್ಯಾರಿಗೆಲ್ಲ ಕೊಟ್ಟಿದ್ರು ಅವ್ರು ಅಟ್ಲೀಸ್ಟ್ ಬಂದು ಸಿನಿಮಾ ಮಾಡಿದ್ರೆ ನಮಗೊಂದು ಸ್ವಲ್ಪ ಲಾಭ ಆಗುತ್ತೆ, ನಾವೊಂದು ಸ್ವಲ್ಪ ನೆಟ್ಟಿಗೆ ನಿಂತ್ಕೊಂತೀವಿ ಅನ್ನೋದು ಇವರ ಒಂದು ಜಸ್ಟ್ ರಿಕ್ವೆಸ್ಟ್. ಸೊ ತುಂಬ ದಿನಗಳ ಕಾಲ ಕೇಳ್ಕೊಂಡಿದ್ದಾರೆ, ಇವರು ರೆಸ್ಪಾಂಡ್ ಆಗಿಲ್ಲ. ಈಗ AP ಅರ್ಜುನ್ ಅವರಾಗಿರ್ಬೋದು, ಪ್ರೇಮ್ ಅವರಾಗಿರ್ಬೋದು, ಡೈರೆಕ್ಟರ್ಸ್ ವಿಚಾರಕ್ಕೆ ಬಂದರೆ ಇನ್ನೂ ಸಾಕಷ್ಟು ಜನ ಇದ್ದಾರಂತೆ. ಸೊ ಅವ್ರು ಯಾರು ಕೂಡ ಅವ್ರಿಗೆ ರೆಸ್ಪಾಂಡ್ ಆಗಿಲ್ಲ, ಅಡ್ವಾನ್ಸ್ ಇಸ್ಕೊಂಡು ತಿನ್ಕೊಂಡು ಕೆಳಗಡೆ ಹಾಕ್ಕೊಂಡು ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಬಟ್ ಈ ಕಡೆ ಅದಕ್ಕೆ ಯಾರು ಕೂಡ ಯಾರ್ಯಾರೆಲ್ಲ ಲೀಸ್ಟಲ್ಲಿ ಹೆಸರಲ್ಲಿ ಬಂದಿದೆ ಆ ವ್ಯಕ್ತಿ ಯಾರ್ಯಾರ ಬಗ್ಗೆ ಎಲ್ಲ ಕಂಪ್ಲೇಂಟ್ ಮಾಡಿದ್ರು, ಸತ್ತೋಗಿರ್ತಕ್ಕಂಥ ಅಪ್ಪು ಅವ್ರ ಬಗ್ಗೆ ಕೂಡ ಮಾತಾಡಿದ್ದಿದೆ, ಜೈಲಲ್ಲಿ ಇರ್ತಕ್ಕಂಥ ದರ್ಶನ್ ಅವ್ರ ಬಗ್ಗೆ ಮಾತಾಡಿದ್ದಿದೆ. ಈಗಷ್ಟೇ ಒಂದು ಸ್ವಲ್ಪ ಕನ್ನಡ ಇಂಡಸ್ಟ್ರಿಲಿ ಒಂದು ಸ್ವಲ್ಪ ಫಾರ್ಮಲ್ಲಿ ಅಂತ ರೆಡಿ ಇರ್ತಕ್ಕಂಥ ಧ್ರುವ ಸರ್ಜಾ ಅವ್ರ ಬಗ್ಗೆ ಮಾತಾಡಿದ್ದಿದೆ. ಇವನಿಗೆ 120 ಕೋಟಿ ಹಾಕ್ಬೇಕಾ, 120 ಕೋಟಿ ಹಾಕಿದ್ರೆ ತೆಗಿಯೋಕ್ಕಾಗುತ್ತಾ, ಇವನೊಬ್ಬ ಪ್ಯಾನ್ ಇಂಡಿಯಾ ಹೀರೋನ, ನೋಡೋದಕ್ಕೆ ಆಂಜನೇಯನ್ ಮೂತಿ ಇದ್ದಂಗಿದೆ, ಇವನಿಗೆ ದುಡ್ಡು ಹಾಕ್ಬೇಕಾ ಅಷ್ಟೊಂದು, 120 ಕೋಟಿ ಹಾಕಿ ಸರ್ ಅಂತ ಕೇಳ್ತಾರೆ ಅಂತ. ಸೊ ಇಲ್ಲಿ ಮೇಜರ್ ನನಗೆ ಬಂದಂಥ ಇನ್ಫಾರ್ಮೇಷನ್, ನನಗೆ ಬಂದಂಥದ್ದು, ನಾನೊಂದಷ್ಟು ಡಿಸ್ಕಷನ್ಸ್ ಮಾಡಿದಾಗ ನನಗೆ ಬಂದಂಥ ಒಂದು ವಿಚಾರನೇ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. AP ಅರ್ಜುನ್ ಅವ್ರ ಜೊತೆ ಧ್ರುವ ಸರ್ಜನ್ ಅವ್ರ ಕಾಂಬೋನಲ್ಲಿ ಒಂದು ಸಿನಿಮಾನ ಮಾಡ್ಕೊಡ್ಬೇಕು ಅಂತಂದೇಳಿ ಒಂದು ಮಾತುಕತೆ ಆಗಿತ್ತಂತೆ. ಸೊ ಅದಕ್ಕೆ ನೀವು ಇದಕ್ಕೆ ಇನ್ವೆಸ್ಟ್ ಮಾಡಬೇಕು ಅಂತಂತಂದರೆ ಧ್ರುವದ್ ಇವಾಗ ಮಾರ್ಕೆಟ್ ನೆಕ್ಸ್ಟ್ ಲೆವೆಲಲ್ಲಿದೆ, ನೀವು ಸ್ಟಾರ್ಟಿಂಗಲ್ಲಿ ಮಾಡ್ದಂಗೆ 10-20 ಕೋಟಿ ಇಲ್ಲ, ಸೊ 100-120 ಕೋಟಿ ಹಾಕಬೇಕಾಗುತ್ತೆ, ಹಾಕ್ತೀರಾ ಅಂತ ಕೇಳಿದ್ದಾರೆ. ಸೊ ಇದು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಧ್ರುವ ಸರ್ಜಾಗೆ ಸಿನಿಮಾ ಮಾಡಿಕೊಡಿ ಅಂತ ಕೇಳಿದಾಗ, ಸೊ ಧ್ರುವ ಸರ್ಜಾಗೆ ನೀವು ಪ್ರೊಡ್ಯೂಸ್ ಮಾಡಬೇಕಂದ್ರೆ 100-120 ಕೋಟಿ ಬೇಕೇ ಬೇಕು, ದುಡ್ಡು ಆಗುತ್ತಾ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಅದಕ್ಕೋಸ್ಕರ ಆ ವ್ಯಕ್ತಿ ಅಲ್ಲಿ ಬಂದ್ಬಿಟ್ಟು ಆಂಜನೇಯ ಇದ್ದಂಗಿದ್ದಾನೆ, ಆಲ್ರೆಡಿ ಮಾರ್ಟಿನ್ ಓಡಿಸ್ಕೊಂಡಿದೆ, ಅದಕ್ಕಿಂತ ಮುಂಚೆ ಬಂದಂಥ ಪೊಗರು ಓಡಿಸ್ಕೊಂಡಿದೆ. ಈ ವ್ಯಕ್ತಿ ಪ್ಯಾನ್ ಇಂಡಿಯಾ ಇರೋನ, ಇವ್ರನ್ನ ಪ್ಯಾನ್ ಇಂಡಿಯಾ ಅಂತಂದೇಳಿ 100-120 ಕೋಟಿ ಹಾಕಿದ್ರೆ ಓಡಿಸ್ಕೊಳಕ್ಕಾಗಲ್ವಾ ಅಂತ ನನ್ನ ಮಗ ಅಂತ. ಸೊ ಇದು ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ. ಸೊ ಅವ್ರು ಹೇಳ್ತಿರ್ತಕ್ಕಂಥದ್ದು, ಧ್ರುವ ಸರ್ಜಾ ಅವರ ಒಂದು ಬ್ಯಾಕ್ಗ್ರೌಂಡ್ ಏನಿತ್ತು, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಅದನ್ನು ನೋಡಿಕೊಂಡು ಜನ ಅವ್ರು ನೋಡ್ತಾ ಇದ್ದಾರೆ. ಜಸ್ಟ್ ಕರ್ನಾಟಕಕ್ಕೆ ಸೀಮಿತ ಆಗಿರ್ತಕ್ಕಂಥ ಹೀರೋ ಅನ್ನೋದು ಅವರ ಒಂದು ಮನಸ್ಸಿನ ಮಾತು. ಇನ್ನು ಈ ಕಡೆ ಪ್ರೇಮ್ ಅವ್ರ ವಿಚಾರಕ್ಕೆ ಬಂದರೆ ಸಾಕಷ್ಟು ವರ್ಷಗಳಾಗಿದೆ ಅಂತೆ ಅವರು ಇವ್ರ ಹತ್ರ ದುಡ್ಡಿಸ್ಕೊಂಡು, ಬಟ್ ವಾಪಸ್ ಬಂದಿಲ್ಲ. ಸಾಕಷ್ಟು ಸಲ ಕೇಳಿದ್ದಾಗಿದೆ, ಸಿನಿಮಾ ಮಾಡಿಕೊಡಿ ಅಂತ ಕೇಳಿದ್ದಾಗಿದೆ, ಬಟ್ ಎರಡಕ್ಕೂ ಕೂಡ ರೆಸ್ಪಾಂಡ್ ಆಗಿಲ್ಲ.
ಸೊ ಇವರಿಬ್ಬರ ಮಧ್ಯೆ ವೈಯಕ್ತಿಕವಾಗಿ ಏನಾದರೂ ಜಗಳ ಆಗಿದೆನಾ, ಯಾಕೆ, ಏನು ಎತ್ತ, ಇದು ಯಾವುದು ಕೂಡ ಗೊತ್ತಿಲ್ಲ. ಬಟ್ ಇಲ್ಲಿ ನಮ್ಮ ಕಣ್ಣಿಗೆ ಕಾಣಿಸೋದೇನಪ್ಪ ಅಂತಂದರೆ ಇವ್ರು ಬಂದರು ಜಗಳ ಆಡೋದು ಅನ್ನೋದು ಮಾತ್ರ ಕಾಣಿಸುತ್ತೆ. ಬಟ್ ಇದ್ರ ಮಧ್ಯೆ ಏನೇನೆಲ್ಲ ಆಗಿದೆ ಏನೂ ಕೂಡ ಗೊತ್ತಿಲ್ಲ. ಅದೇ ಹೇಳ್ತೀನಲ್ಲ, ಜಸ್ಟ್ ನಾವುಗಳೆಲ್ಲ ಸೆಂಟ್ರಲ್ ಹೆಂಗೆ ಅಂತಂದರೆ ಹಿಂಗಂತೆ ಹಂಗಂತೆ ಅನ್ನೋದು ಅವ್ರು ಹೇಳಿದ್ದು ಇವ್ರು ಹೇಳಿದ್ದನ್ನು ಕೇಳಬಹುದೇ ಹೊರತು ನಿಜವಾಗ್ಲೂ ಅವ್ರಗಳ ಮಧ್ಯೆ ಏನೇನು ಆಗಿದೆ ಅದನ್ನು ಸ್ವತಃ ಅವರಿಬ್ಬರೇ ಬಾಯ್ಬಿಟ್ಟು ಹೇಳ್ದಾಗಲೇ ಬರೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ಸಿಟ್ಟಲ್ಲಿ ಇವರು ಕೂಡ ಒಂದು ಮಾತನ್ನು ಹೇಳ್ಬೋದು, ಅವರು ಕೂಡ ಒಂದು ಮಾತನ್ನು ಹೇಳ್ಬೋದು. ಸಿಟ್ಟಲ್ಲಿ ಹೇಳ್ತಕ್ಕಂಥದ್ದು ನಿಜ ಆಗಿರುತ್ತೋ ಇಲ್ವೋ ಅದು ಕೂಡ ಹೇಳೋಕ್ಕಾಗಲ್ಲ. ಸೊ ಇವ್ರ ಮೇಲಿರೋ ಸಿಟ್ಟಿಗೆ ಯಾವತ್ತೋ ಕೂಡ ಜೊತೆಲಿ ಕೂತು ಒಂದು ಜೊತೆಲಿ ಕೂತು ಒಂದು ಬಾಂಧವ್ಯದಲ್ಲಿ ಏನೋ ಒಂದು ಮಾತಾಡಿರ್ತಕ್ಕಂಥ ಒಂದು ಮಾತೇ ಹೈಲೈಟ್ ಆಗ್ಬೋದು. ಸೊ ಹಾಗಾಗಿ ಸಿಟ್ಟಲ್ಲಿ ಮಾತಾಡೋ ಮಾತನ್ನ ಹೈಲೈಟ್ ಹೇಳೋಕ್ಕಾಗಲ್ಲ. ಇವ್ರು ತಪ್ಪು ಅವ್ರ ತಪ್ಪು ಅದು ಕೂಡ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಬ್ಬರು ಕೂಡ ಇಂಡಸ್ಟ್ರಿಗೆ ತುಂಬ ಬೇಕಾದಂಥವ್ರು. ಒಬ್ಬ ಪ್ರೊಡ್ಯೂಸರ್, ಒಬ್ಬ ಡೈರೆಕ್ಟರ್, ಇಬ್ಬರು ಕೂಡ ಮೇನ್ ಪಿಲ್ಲರ್ಸ್. ಒಬ್ಬೊಬ್ರು ಕೂಡ ಒಂದೊಂದು ಪಿಲ್ಲರ್ಸ್ ಅಂದ್ರೂ ಕೂಡ ತಪ್ಪಾಗಲಿಕ್ಕೆ. ಸೊ ಇದಾದಮೇಲೆ ನೆಕ್ಸ್ಟ್ ಜೈಲಲ್ಲಿ ಇದ್ದಂಥ ದರ್ಶನ್ ಅವರು 35 ಲಕ್ಷ ಈಸ್ಕೊಂಡಿದ್ರು, ವಾಪಸ್ ಕೊಟ್ಟಿಲ್ಲ. ಸೊ ಇವ್ರ ಬಗ್ಗೆ ಕ್ಲಾರಿಟಿ ಕೊಡೋದಾದ್ರೆ ವಿಚಾರ ಏನಪ್ಪ ಅಂತಂದರೆ ಇವರಿಗೆ ಸಿನಿಮಾ ಮಾಡೋದಕ್ಕೆ ಅಂತಂದೇಳಿ ಒಂದು 35 ಲಕ್ಷ ಅಡ್ವಾನ್ಸ್ ಅಮೌಂಟನ್ನು ಕೊಟ್ಟಿರ್ತಾರೆ. ಬಟ್ ಅದಾದಮೇಲೆ ಇವರು ಒಂದು ಸ್ವಲ್ಪ ಇಶ್ಯೂಸ್ ಆಗಿ ಜೈಲು ಸೇರ್ಕೊತಾರೆ. ಸೊ ಈಗ ನೀವು ಜೈಲು ಸೇರ್ಕೊಂಡಿದ್ದೀರಾ, ನಿಮ್ಮ ಮಾರ್ಕೆಟ್ ಇಲ್ಲ, ನಿಮ್ಮ ಸಿನಿಮಾ ಓಡೋದಿಲ್ಲ, ನಾನು ನಿಮಗೆ ಪ್ರೊಡ್ಯೂಸ್ ಮಾಡೋದಕ್ಕೆ ರೆಡಿ ಇಲ್ಲ, ನನಗೆ ಮನಸ್ಸಿಲ್ಲ, ನನಗೆ ಆ ಧೈರ್ಯ ಇಲ್ಲ, ದಯವಿಟ್ಟು ನೀವು ನನ್ನ ಹತ್ರ ಈಸ್ಕೊಂಡಿರ್ತಕ್ಕಂಥ ದುಡ್ಡನ್ನು ವಾಪಸ್ ಕೊಡಿ ಅಂತ. ಇದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡೋದಾದ್ರೆ ಈ ಹಿಂದೆ ಯಾವುದೋ ಒಂದು ಇಂಟರ್ವ್ಯೂವಲ್ಲಿ ದರ್ಶನ್ ಅವರು ಆಲ್ರೆಡಿ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ರು. ನಮ್ಮ ಮನೆಗೆ ಒಂದು ಅಡ್ವಾನ್ಸ್ ಅಂತ ಬಂದರೆ ನಾವು ವಾಪಸ್ ಕೊಡಲ್ಲ, ಬೇಕಾದರೆ ಸಿನಿಮಾ ಮಾಡ್ಕೋಬೋದು, ಕೊಡೋ ಮುಂಚೆನೇ ಯೋಚನೆ ಮಾಡಬೇಕು, ನಾವು ಅಡ್ವಾನ್ಸ್ ಅಂತ ಬಂದರೆ ದುಡ್ಡನ್ನು ವಾಪಸ್ ಕೊಡಲ್ಲ, ಒಂದ್ಸಲ ದುಡ್ಡು ಕೊಡೋ ಮುಂಚೆ ಯೋಚನೆ ಮಾಡಬೇಕಂತ ಅವರ ಒಂದು ನೇರ ದಿಟ್ಟ ನುಡಿನ ಆಲ್ರೆಡಿ ಮುಂಚೆ ತಿಳಿಸಿದ್ರು. ಸೊ ಮೋಸ್ಟ್ಲಿ ಆ ದುಡ್ಡು ವಾಪಸ್ ಬರಲ್ಲ, ಬೇಕಿದ್ರೆ ಇವ್ರು ಹೋಗಿ ಸಿನಿಮಾ ಮಾಡ್ಕೋಬೋದು. ಹಾಗಂತ ದರ್ಶನ್ ಅವ್ರ ಸಿನಿಮಾ ಓಡಲ್ಲ ಅದು ಇದು ಅಂತ ಹೇಳೋಕ್ಕಾಗಲ್ಲ. ಅವ್ರಿಗೂ ಒಳ್ಳೆ ಮಾರ್ಕೆಟ್ ಇದೆ, ಓಡುತ್ತೆ, ಓಡಲ್ಲ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ. ಹಾಕಿರ್ತಕ್ಕಂಥ ಬಜೆಟ್ನಾದರೂ ಅಟ್ಲೀಸ್ಟ್ ತೆಗಿಯುವಂಥ ಒಂದು ಕೆಪಾಸಿಟಿ ಇವಾಗಲೂ ಕೂಡ ಇದೆ. ಒಂದೊಳ್ಳೆ ಫ್ಯಾನ್ ಬೇಸ್ ಇದೆ, ಅವ್ರಿಗೆ ಒಂದು ಫ್ಯಾನ್ಸ್ ಇದಾರಲ್ಲ, ಅವರ ಫ್ಯಾನ್ಸೇ ಅಫ್ಕೋರ್ಸ್ ಆ ಸಿನಿಮಾನ ಓಡಿಸಿ ಅವರ ಒಂದು ಆ ಸಿನಿಮಾಗೆ ಓಡಿರ್ತಕ್ಕಂಥ ಅಮೌಂಟನ್ನು ವಾಪಸ್ ತಕ್ಕೊಡೋಂಥ ತಾಕತ್ತಂತೂ ಇದೆ. ಇದಿಷ್ಟ. ಇನ್ನು ಅಪ್ಪು ಅವ್ರ ವಿಚಾರದಲ್ಲಿ ಬಂದಾಗ ನಾನೇ ಇಂಡಸ್ಟ್ರಿಗೆ ಯುವರಾಜ ಸಿನಿಮಾ ಟೈಮಲ್ಲಿ ನಾನೇ ಟೇಕ್ ಓವರ್ ಮಾಡಿದ್ದು, ನಾನೇ ಆ ಟೈಮಲ್ಲೆಲ್ಲ ಜೊತೆಲಿ ಇದ್ದಿದ್ದು, ಒಂದಷ್ಟು ಅದ್ರ ಬಗ್ಗೆ ಮಾತಾಡಿದ್ದಾರೆ. ಅಪ್ಪು ಇಂಡಸ್ಟ್ರಿಗೆ ಬರೋದಕ್ಕೆ ಪೂರಿ ಜಗನ್ನಾಥ್ ಮಾಡಿದಂಥ ಸಿನಿಮಾ ಕಾರಣ, ಆ ಟೈಮಲ್ಲೆಲ್ಲ ನಾನೇ ನಿಂತ್ಕೊಂಡಿದ್ದು, ಅಣ್ಣವರಿಂದ ಅಪ್ಪು ಅಲ್ಲ ನನ್ನಿಂದ ಅಪ್ಪು, ಪೂರಿ ಜಗನ್ನಾಥಿಂದ ಅಪ್ಪು ಅಂತಂದೇಳಿ. ಸೊ ಇದು ತುಂಬ ಬೇಜಾರಾಯಿತು. ಒಬ್ಬ ಹೋಗಿರ್ತಕ್ಕಂಥ ವ್ಯಕ್ತಿ ಬಗ್ಗೆ ಒಳ್ಳೇದೋ ಕೆಟ್ಟದ್ದೋ ಅದು ಏನೋ ಗೊತ್ತಿಲ್ಲ. ಒಬ್ಬ ವ್ಯಕ್ತಿ ಒಳ್ಳೆ ಹೆಸರು ಮಾಡ್ಕೊಂಡು ಆಲ್ರೆಡಿ ಹೋಗಿದ್ದಾಗಿದೆ, ಹೋಗಿ ಒಂದು 4-5 ವರ್ಷ ಆಲ್ರೆಡಿ ದೇವರು ಅಂತ ಪೂಜೆ ಮಾಡ್ತಾ ಇದ್ದಾರೆ. ಈ ಟೈಮಲ್ಲಿ ಇದೆಲ್ಲ ಮಾತುಗಳು ಬೇಕಿತ್ತ ಅಂತಂದರೆ, ಯಾಕಂದರೆ ಇದ್ದವ್ರ ಬಗ್ಗೆ ಮಾತಾಡಿದ್ರೆ ತಪ್ಪು ಅನ್ನೋ ಕಾಲದಲ್ಲಿ ಹೋಗಿರೋರ ಬಗ್ಗೆ ತಪ್ಪುಗಳನ್ನ ಹೇಳ್ಬಾರ್ದು. ಅದನ್ನು ಅದೊಂದು ಪಾಯಿಂಟಲ್ಲಿ ನನಗೆ ಯಾಕೋ ಆ ವ್ಯಕ್ತಿ ಇಷ್ಟ ಆಗಲಿಲ್ಲ. ಸೊ ಅದರ್ವೈಸ್ ಅಫ್ಕೋರ್ಸ್ ಮೋಸ ಆಗಿದೆ, ಎಲ್ಲರೂ ಕೂಡ ಅದಕ್ಕೆ ರೆಸ್ಪಾಂಡ್ ಆಗಬೇಕು. ಇಲ್ಲಿ ಮೇಜರ್ ಏನಪ್ಪ ಅಂತಂದರೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅವರು ಸಾಕಷ್ಟು ಜನಕ್ಕೆ ದುಡ್ಡು ಕೊಟ್ಟಿದ್ದಾರೆ ಅಡ್ವಾನ್ಸ್ ಆಗಿ. ಬಟ್ ಎಲ್ಲ ಕೂಡ ಯಾವುದು ಕೂಡ ಹಕ್ಕು ಪತ್ರಗಳಿಲ್ಲ. ಜಸ್ಟ್ ಅದೇ ಹೇಳ್ತೀವಲ್ಲ, ಒಂದು ಬಾಂಧವ್ಯದಲ್ಲಿ ರೆಸ್ಪೆಕ್ಟಲ್ಲಿ ಓಕೆ ಮಾಡ್ತೀಯ ಸಿನಿಮಾ, ಓಕೆ ತಗೋ ಅಡ್ವಾನ್ಸ್ ಅಂತಂದೇಳಿ, ಅಂದರೆ ಬೈ ಹ್ಯಾಂಡ್ ಕ್ಯಾಶ್ ಕೊಟ್ಟಂಗೆ. ಸೊ ಆ ರೀತಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಯಾವುದು ಕೂಡ ಪ್ರೂಫ್ಗಳಿಲ್ಲ, ಹಾಗಾಗಿ ಎಲ್ಲರೂ ಕೂಡ ಅವ್ರಿಗೆ ಮೋಸ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಬಂದಿರತಕ್ಕಂಥ ಒಂದು ಮಾಹಿತಿ. ಸೊ ಹಾಗಾಗಿ ಅವ್ರಿಗೆ ಮೋಸ ಆಗಿದೆ, ಇಂಡಸ್ಟ್ರಿಲಿ ಇರ್ತಕ್ಕಂಥ ಪ್ರೊಡ್ಯೂಸರ್ಸ್ಗೆ ಮೋಸ ಆಗಬಾರ್ದು. ಹಿಂದೆ ರಾಜ್ಕುಮಾರ್ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು, ಪ್ರೊಡ್ಯೂಸರ್ನ ದೇವರು ಅಂತ ನೋಡ್ತಾ ಇದ್ರು, ಡೈರೆಕ್ಟರ್ಸ್ನ ಕೂಡ ದೇವರು ಅಂತ ನೋಡ್ತಾ ಇದ್ರು. ಸೊ ಈಗ ನಿರ್ದೇಶಕ ನಿರ್ಮಾಪಕರ ಮಧ್ಯೆನೇ ಒಂದು ಜಗಳ ಬಂದಿದೆ. ಸೊ ಇಬ್ಬರು ಕೂಡ ಕೂತು ಮಾತಾಡಿ ಬಗೆಹರಿಸ್ಕೋಬೇಕು. ಯಾಕಂದರೆ ಇದು ಯಾವ ರೀತಿ ಆಗೋಯ್ತು ಅಂದರೆ ನಿನ್ನೆ ಮೊನ್ನೆವರೆಗೂ ಕೂಡ ಯಾವುದೋ ಮೂಲೆಯಲ್ಲಿದ್ದಂಥ ಒಂದು ಟಾಪಿಕ್ಕು ಈಗ ಅಚಾನಕ್ಕಾಗಿ ಎಲ್ಲರೂ ಕೂಡ ಅಷ್ಟೊಂದು ಹೆಸರು ಮಾಡಿರ್ತಕ್ಕಂಥ ನಾಯಕರು, ಅಷ್ಟೊಂದು ಹೆಸರು ಮಾಡಿರ್ತಕ್ಕಂಥ ನಿರ್ದೇಶಕರು ಸಡನ್ನಾಗಿ ಈ ವ್ಯಕ್ತಿ ಕೊಟ್ಟಂಥ ಸ್ಟೇಟ್ಮೆಂಟಿಂದ ತಪ್ಪಿತಸ್ಥರಾಗಿ ಕಾಣಿಸ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಇವ್ರಿಗೂ ಬೈಯಲ್ಲ, ಅವ್ರಿಗೂ ಬೈಯಲ್ಲ, ಇಬ್ಬರೂ ಕೂಡ ತುಂಬ ಇಂಪಾರ್ಟೆಂಟು ನಮ್ಮ ಇಂಡಸ್ಟ್ರಿಗೆ. ಸೊ ಹಾಗಾಗಿ ಇಬ್ಬರು ಕೂಡ ಕೂತು ಮಾತಾಡಿ ಬಗೆಹರಿಸ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಸೊ ಇದಿಷ್ಟು ನನಗೆ ಬಂದಂಥ ಮಾಹಿತಿ. ಸೊ ಕನಕಪುರ್ ಶ್ರೀನಿವಾಸ್ ಅವ್ರು ಮಾತಾಡಿದ ತಪ್ಪೋ ಸರಿನೋ ಅದನ್ನು ಮಾತಾಡೋಷ್ಟು ಮೆಚ್ಯೂರಿಟಿ ನಮಗಿದೆ. ಬಟ್ ಆದರೂ ಕೂಡ ಅದಕ್ಕೆ ಬೇಕಾದಂಥ ಒಂದು ಎಕ್ಸ್ಪೀರಿಯನ್ಸ್ ಆಗಲಿ, ಆ ಏಜ್ ಆಗಲಿ, ಆ ಏಜಿನ ವ್ಯಕ್ತಿ ಆಗಲಿ ನಾವಾಗಲ್ಲ ಅಲ್ಲ. ಯಾಕೆಂದರೆ ಈ ಒಂದು ಡಿಸ್ಕಷನಲ್ಲಿ ಇವ್ರು ತಪ್ಪು ಅಂತ ನಾನು ಹೇಳಲ್ಲ. ದಯವಿಟ್ಟು ಇಬ್ಬರು ಕೂಡ ನಮ್ಮ ಫೀಲ್ಡ್ಗೆ ಬೇಕಾದಂಥವ್ರು, ನಮ್ಮ ಇಂಡಸ್ಟ್ರಿಗೆ ಬೇಕಾದಂಥವ್ರು ಇಬ್ರಿಗೂ ಕೂಡ ಮೋಸ ಆಗಬಾರ್ದು. ಅದು ಯಾರ್ಯಾರು ದುಡ್ಡು ಏನೇನಿಗೆ ಹೋಗಬೇಕಾಗಿದೆ, ಯಾರ್ಯಾರು ಸಿನಿಮಾ ಮಾಡ್ಕೊಡ್ತೀನಿ ಅಂತ ಮಾತಾಡ್ಕೊಂಡು ಅದೇನೇನಿದೆ ಅದೆಲ್ಲ ಅವರು ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳಿ. ದಯವಿಟ್ಟು ಸ್ಟೇಜ್ ಮೇಲೆ ತೊಗೊಂಡು ಬಂದು ಒಬ್ಬರು ಮರ್ಯಾದೆ ಇನ್ನೊಬ್ಬರು ತಕ್ಕೊಳ್ಳೋದು ಬೇಡ. ಯಾಕಂದರೆ ಈಗ ಯಶ್ ಅವರಾಗಿರ್ಬೋದು, ಆಮೇಲೆ ರಿಷಬ್ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ನಮ್ಮ ಇಂಡಸ್ಟ್ರಿನ ಬೇರೆ ಲೆವೆಲ್ಗೆ ತೊಗೊಂಡು ಹೋಗ್ಬೇಕಂತಂದೇಳಿ ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದಾರೆ. ಇದ್ರ ಮಧ್ಯೆ ಈ ಥರದ್ದೆಲ್ಲ ಬಂದಾಗ ಕನ್ನಡ ಇಂಡಸ್ಟ್ರಿಲಿ ಈ ಥರ ಆಯ್ತಂತೆ, ಯಾರೋ ಒಬ್ಬ ವ್ಯಕ್ತಿ ರೀತಿ ಮಾತಾಡೋದಂತೆ, ಯಾರೋ ಒಬ್ಬ ವ್ಯಕ್ತಿಗೆ ಈ ರೀತಿ ಮೋಸ ಆಗಿದೆಯಂತೆ. ಸೊ ಇದು ಈ ಥರದೊಂದು ಡಿಸ್ಕಷನ್ ಹೊರಗಡೆ ರಾಜ್ಯದ ಒಂದು ಪ್ರೆಸ್ ಮೀಟ್ಗಳಲ್ಲಿ, ಹೊರಗಡೆ ಒಂದಷ್ಟು ಬೇರೆ ಭಾಷೆಯ ಜನಗಳಲ್ಲಿ ಒಂದು ಡಿಸ್ಕಷನ್ ಕಾರಣ ಆಗಿ ನಮ್ಮ ಒಂದು ಇಂಡಸ್ಟ್ರಿ ಬಗ್ಗೆ ನೆಗೆಟಿವ್ ಆಗಿ ಒಂದು ಕಪ್ಪು ಚುಕ್ಕೆ ಬರಬಾರ್ದು ಅನ್ನೋದು ನನ್ನ ಒಂದು ರಿಕ್ವೆಸ್ಟ್. ಸೊ ಹಾಗಾಗಿ ಇದಿಷ್ಟು ಕನಕಪುರ್ ಶ್ರೀನಿವಾಸ್ ಅವರ ಬಗ್ಗೆ ಮಾತುಕತೆ. ಸೊ ಸಾಕಷ್ಟು ಜನ ಕೇಳ್ತಾ ಇದ್ರಿ, ಯೂಟ್ಯೂಬ್ಗೆ ಸಾಕಷ್ಟು ಜನ ವೀಡಿಯೋ ಮಾಡಿಲ್ಲ, ಬಿಗ್ ಬಾಸ್ ಆದ್ಮೇಲೆ ಎಲ್ಲೋ ಹೋಗ್ಬಿಟ್ರಿ, ಬರೀ ಜಿಮ್ ವಿಡಿಯೋಗಳನ್ನ ಹಾಕ್ತಾ ಇರ್ತೀರ ಇನ್ಸ್ಟಾಗ್ರಾಮಲ್ಲಿ.
ಅದು ಬಿಟ್ಟು ಎಲ್ಲೂ ಕಾಣಿಸ್ಕೋತಾ ಇಲ್ಲ, ಅಪರೂಪಕ್ಕೊಂದು ವಿಡಿಯೋ ಆಗ್ತಾ ಇರ್ತೀರಾ, ಬೇರೆ ಎಲ್ಲೂ ಕೂಡ ಕಾಣಿಸ್ಕೋತಾ ಇಲ್ಲ, ಏನು ಕತೆ ಎಲ್ಲೋ ಹೋಗ್ಬಿಟ್ರಿ ಅಂತಂದೇಳಿ. ಏನಿಲ್ಲ, ಅದೇ ಹೇಳಿದ್ನಲ್ಲ, ಬಿಗ್ ಬಾಸ್ ಫಿನಿಶ್ ಆದಮೇಲೆ ನನಗೂ ಕೂಡ ಒಳ್ಳೆ ಕಂಟೆಂಟ್ ಸಿಗಲಿಲ್ಲ, ಹಾಗೆ ಟೈಮ್ ಕೂಡ ಫ್ರೀ ಇರಲಿಲ್ಲ. ಸೊ ಅದರದ್ದೇ ಆದಂಥ ಒಂದಷ್ಟು ಸಪ್ರೇಟ್ ಪ್ರಿಪ್ರೇಷನ್ಸ್ ಬೇಕಿತ್ತು. ಸೊ ನೋಡೋಣ, ಒಂದು ಸಣ್ಣ ಗ್ಯಾಪ್ ತಗೋಣ ಅಂತ ಅನಿಸ್ತು. ಯಾಕಂದರೆ ನನಗೂ ಕೂಡ ಒಂದು ಹೇಳಿದ್ನಲ್ಲ, ಪರ್ಸ್ನಲ್ ವರ್ಕ್ಸ್ ತುಂಬಾ ಇತ್ತು. ಸೊ ಅದು ಒಂದು ವಾರ ಅಂತಂದೇಳಿ ವರ್ಕ್ ಫಿನಿಶ್ ಮಾಡೋದಕ್ಕೆ ಅಂತ ಹೋದಾಗ ಅದು ಆಟೋಮೆಟಿಕ್ ಒಂದು 15 ದಿನಗಳ ಕಾಲ ಸ್ವಲ್ಪ ಟೈಮ್ ಎಕ್ಸ್ಟೆಂಡ್ ಆಗೋಯ್ತು. ಅದ್ರ ಜೊತೆಗೆ ನೆಕ್ಸ್ಟ್ ಸ್ಕ್ರಿಪ್ಟ್ ವರ್ಕ್ ಅದೆಲ್ಲ ನಡೀತಾ ಇದೆ. ಹಾಗೆ ಇನ್ನೊಂದು ವಿಷಯನ ನಾನು ಹಂಚ್ಕೋಬೇಕು ನಿಮ್ಮ ಜೊತೆ. ನನ್ನ ಒಂದು ನಿರ್ದೇಶನದ ನಾನೇ ಆ್ಯಕ್ಟ್ ಮಾಡಿರ್ತಕ್ಕಂಥ ಬೋಂಡಿ ಸಲೂನ್ ಸಿನಿಮಾಗೆ ಒಂದು ಫೆಸ್ಟಿವಲಲ್ಲಿ ಅಪ್ಲೈ ಆಗಿತ್ತು. ಸೊ ಅಲ್ಲಿ 2 ಅವಾರ್ಡ್ಗಳನ್ನ ಪಡ್ಕೊಂಡಿದೆ. ಬೆಸ್ಟ್ ಶಾರ್ಟ್ ಫಿಲ್ಮ್ ಮತ್ತು ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ನನಗೆ ಬಂದಿದೆ. ಸೊ ಹಾಗಾಗಿ ಈ ಒಂದು ಖುಷಿ ಜೊತೆ ಈ ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಈ ಒಂದು ವಿಡಿಯೋ ಮಾಡಿದೆ. ಸೊ ಯಾರು ಕೂಡ ಅಷ್ಟೊಂದು ರೆಸ್ಪಾನ್ಸ್ ಕೊಡಲಿಲ್ಲ ನನ್ನ ಒಂದು ಶಾರ್ಟ್ ಫಿಲ್ಮ್ಗೆ. ಜಸ್ಟ್ ಒಂದು 3,500 ವ್ಯೂಸ್ ಅಷ್ಟೇ ಸಿಕ್ಕಿದ್ದು. ಬಟ್ ಅದಕ್ಕೆ ರೆಸ್ಪಾನ್ಸ್ ಎಲ್ಲಿ ಸಿಗಬೇಕು ಅಲ್ಲಿ ಸಿಕ್ತು. ಸೊ ಫೆಸ್ಟಿವಲಲ್ಲಿ, ಶಾರ್ಟ್ ಫಿಲ್ಮ್ ಫೆಸ್ಟಿವಲಲ್ಲಿ ಅದಕ್ಕೊಂದು ರಿವಾರ್ಡ್ ಥರ ಒಂದು ಅವಾರ್ಡ್ ಸಿಕ್ಕಿದೆ, 2 ಅವಾರ್ಡ್ಗಳು ಸಿಕ್ಕಿದೆ. ಅದು ತುಂಬ ಖುಷಿ ಆಯಿತು. ಸೊ ಈಗಲೂ ಕೂಡ ನಾನು ಕೇಳ್ಕೊಳ್ಳೋದಷ್ಟೇ, ಇನ್ನೂ ಯಾರು ಕೂಡ ನೋಡಿಲ್ವೋ, ನನ್ನ ಒಂದು ಅಕೌಂಟಲ್ಲೇ RVK ಸ್ಟುಡಿಯೋಸ್ ಅಕೌಂಟಲ್ಲೇ ನನ್ನ ಒಂದು ಶಾರ್ಟ್ ಫಿಲ್ಮ್ ಇದೆ, ಬೇಗ ಹೋಗಿ ನೋಡಿ. ಆವಾಗ ನಿಮ್ಮ ಒಂದು ಅನಿಸಿಕೆಗಳನ್ನ ಜಸ್ಟ್ ಅಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ. ಸಿಗೋಣ ಮತ್ತೆ ಆದಷ್ಟು ಬೇಗ ಮತ್ತೆ ಒಳ್ಳೆ ಟಾಪಿಕ್ ಜೊತೆ ಮತ್ತೆ ಬರ್ತೀನಿ ರೆಗ್ಯುಲರ್ ಆಗಿ. ಅಲ್ಲಿವರೆಗೂ ನಾನು ನಿಮ್ಮ ರಘುವರ್ಯ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಕಳೆದೋಗ್ಬಿಟ್ಟ ವಿಡಿಯೋ ಮಾಡ್ತಾ ಇಲ್ಲ ಅಂತಂದೇಳಿ ಸಬ್ಸ್ಕ್ರೈಬ್ ಮಾಡೋದು, ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳೋದೆಲ್ಲ ಮರಿಬೇಡಿ. ಸದ್ಯದಲ್ಲೇ ಬರ್ತೀನಿ ಒಳ್ಳೆ ಟಾಪಿಕ್ಸ್ಗಳ ಜೊತೆ. ಎವ್ರಿ ಡೇ ಮತ್ತೆ ಬಂದು ನಿಮ್ಮ ಜೊತೆ ನಾನು ಸೇರ್ಕೊತೀನಿ. ಎವ್ರಿ ಡೇ ಒಳ್ಳೊಳ್ಳೆ ರಿವ್ಯೂಸ್ಗಳನ್ನ ಕೊಡ್ತಾ ಇರ್ತೀನಿ, ಒಳ್ಳೆ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇರ್ತೀನಿ. ಸಿಗೋಣ ಮತ್ತೆ ಆದಷ್ಟು ಬೇಗ. ಲವ್ ಯು ಆಲ್.